ಸಂತೋಷ್ ಲಾಡ್ ಅವರೊಂಥರ ಲಾರ್ಡ್ ಥರ ವರ್ತನೆ ಮಾಡ್ತಾ ಇದ್ದಾರೆ, ಹುಚ್ಚರ ನಾಯಕನಂತೆ ವರ್ತನೆ ಮಾಡ್ತಾ ಇದ್ದಾರೆ. ಮೊದಲು ರಾಷ್ಟ್ರೀಯ ನಾಯಕರ ಬಗ್ಗೆ ಏನಾದರೂ ಹೇಳಬೇಕಾದ್ರೆ, ನರೇಂದ್ರ ಮೋದಿಯವರಂಥವ್ರ ಬಗ್ಗೆ ಏನಾದ್ರು ಹೇಳಬೇಕಾದ್ರೆ ಒಂದು ಯೋಗ್ಯತೆಯನ್ನು ಸಂಪಾದನೆ ಮಾಡ್ಕೋಬೇಕಾಗತ್ತೆ. ಮೊದಲ ಯೋಗ್ಯತೆಯನ್ನು ಸಂಪಾದನೆ ಮಾಡ್ಕೊಳ್ಳೋಕ್ಕೋಸ್ಕರನೇ ಸಾಕಷ್ಟು ವರ್ಷಗಳ ಕಾಲ ಕೆಲಸವನ್ನು ಮಾಡಬೇಕಾಗತ್ತೆ, ಮಣ್ಣು ಹೊರಬೇಕಾಗತ್ತೆ. ಅತ್ಯಂತ ದೇಶಭಕ್ತ ನರೇಂದ್ರ ಮೋದಿ, ಅತ್ಯಂತ ಪ್ರಾಮಾಣಿಕ ನರೇಂದ್ರ ಮೋದಿ ಕಾಂಗ್ರೆಸ್ ಇಷ್ಟು ವರ್ಷಗಳ ಕಾಲ ಆಡಳಿತ ಮಾಡಿದ್ರು ಕೂಡ ಈ ದೇಶವನ್ನು ಅಸ್ಥಿರತೆಯ ಕೂಪದಲ್ಲಿ ಮುಳುಗಿಸಿತ್ತು. ಆದರೆ ನರೇಂದ್ರ ಮೋದಿ ಅತ್ಯಂತ ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡೋದ್ರ ಜೊತೆಗೆ ಇಡೀ ಜಗತ್ತಿಗೆ ಶಕ್ತಿ ಕೊಡುವಂಥ ರೀತಿಯೊಳಗಡೆ ಭಾರತವನ್ನು ಬೆಳೆಸಿದ್ದಾರೆ. ಅಂಥವ್ರ ಬಗ್ಗೆ ಮಾತಾಡುವಂಥ, ಹಗೂರವಾಗಿ ಮಾತಾಡುವಂಥ ಒಬ್ಬ ನಮ್ಮ ರಾಜ್ಯದ ಮಂತ್ರಿ ಸಂತೋಷ್ ಲಾಡ್. ನಿಮ್ಮ ವರ್ತನೆಯನ್ನು ಬದಲಾವಣೆ ಮಾಡ್ಕೋಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ಸಾವಿರಾರು ಜನ ಕಾರ್ಮಿಕರು ಸೇರಿರುವಂಥ ಜಾಗಗಳಲ್ಲಿ, ಬೇರೆ ಬೇರೆ ಕಡೆ ಹೋದಂಥ ಸಂದರ್ಭಗಳಲ್ಲಿ ಸಾವಿರಾರು ಜನ ಸೇರಿರುವಂಥ ಜಾಗಗಳಲ್ಲಿ ತಾವು ಮಾತಾಡ್ತಾ ಇದ್ದೀರಿ ನರೇಂದ್ರ ಮೋದಿ ಬಗ್ಗೆ. ನಾಯಿ ಬೊಗಳಿದ್ರೆ ದೇವಲೋಕಕ್ಕೆ ಏನು ಹಾಳಾಗೋದಿಲ್ಲ, ಆದರೆ ನೀವು ನೆಲಸಮ ಆಗ್ಬಿಡ್ತೀರಿ. ನೀವು ನೆಲಕಚ್ಚಿ ಹೋಗ್ತೀರಿ. ನಿಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಕೊಳ್ಳುವಂಥ ಕೆಲಸವನ್ನು ತಾವು ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನು ಪಡ್ತೇನೆ. ಏನೆಲ್ಲ ಮಾತಾಡ್ತೀರಿ ನೀವು? ಕಾರ್ಮಿಕರಿಗೆ ಇರುವಂಥ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಅದು ಹೇಳೋರಿದ್ದೇವೆ. ನಾವು ಏನು ಮಾಡಿದ್ದೀರಿ ನೀವು ಅಂತ ಹೇಳಿ. ಆದರೆ ಇನ್ನು ಮುಂದಾದರೂ ನಮ್ಮ ರಾಷ್ಟ್ರೀಯ ನಾಯಕರು ಅತ್ಯಂತ ಗೌರವಯುತವಾದಂಥ ಪ್ರಧಾನಮಂತ್ರಿಗಳ ಜಾಗಕ್ಕೆ ಗೌರವ ಕೊಡುವಂಥ ಒಂದು ಸಾಮಾನ್ಯ ಜ್ಞಾನವನ್ನು ನೀವು ಪ್ರದರ್ಶನ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಯಾರ್ಯಾರು ಬುದ್ಧಿ ಹೇಳ್ತಾ ಇರೋದು ನರೇಂದ್ರ ಮೋದಿಗೆ, ಭಾರತೀಯ ಜನತಾ ಪಾರ್ಟಿಗೆ? ಯಾರ್ಯಾರು? ಚೀನಾಕ್ಕೆ ಶಕ್ತಿ ಕೊಡುವಂಥ ರೀತಿಯೊಳಗಡೆ ವರ್ತನೆ ಮಾಡಿದಂಥ ಕಾಂಗ್ರೆಸ್ಸಿನ ನೇತೃತ್ವ, ಯುದ್ಧದಲ್ಲಿ ಗೆದ್ದಂಥ ಸೈನಿಕರು ಗೆದ್ದಂಥ ದೊಡ್ಡದಾದಂಥ ಒಂದು ಜಾಗವನ್ನ ಗೆದ್ದ ಮೇಲೆ ವಾಪಸ್ ಕೊಟ್ಟು ಚೀನಾಕ್ಕೆ ಆರೈಕೆ ಮಾಡಿದಂಥವರು ಕಾಂಗ್ರೆಸ್ಸಿನ ನೆಹರು, ನಿಮ್ಮ ತಾತ. ಇಟ್ಟಕ್ಕೆ ನಿಲ್ಲಿಲ್ಲ. ಹೇಗೆ ಹುಂಡಾರಗಳು ನಡೀತು ಅಂತ ಹೇಳಿದ್ರೆ, 3 ಬಿಘಾ ಹೋರಾಟ ಇಡೀ ದೇಶದೊಳಗಡೆ ವಿದ್ಯಾರ್ಥಿಗಳು ನಡೆಸಿದ್ರು. 3 ಬಿಘಾ ಹೋರಾಟ. ಬಾಂಗ್ಲಾದೇಶಿಗರಿಗೆ ರೆಡ್ ಕಾರ್ಪೆಟ್ ಹಾಕಿ ಒಳಗಡೆ ಬನ್ನಿ ಅಂತ ಕರೆದಂಥ ದಿನಗಳು ಇವತ್ತು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲಲ್ಲ. ಇದೇ ನಿಮ್ಮ ನಿಮ್ಮ ತಾತ ಮಾಡಿದಂಥ ಸಂಗತಿ ತಾನೇ ಇದು. ಇವತ್ತು ಬಾಂಗ್ಲಾದೇಶದ ವಲಸಿಗರು ಯಾರಿದ್ದಾರೆ ಅವರೆಲ್ಲ ಹೊರಗೆ ಹಾಕಿ ಅಂತೇಳಿ ಕೂಗಿ ಹೇಳ್ತಾ ಇದೆಯಲ್ಲ. ನೀವು ಆ ರೀತಿ ತೀರ್ಮಾನ ರಾಜ್ಯ ಸರ್ಕಾರ ತಗೊಂಡಿದ್ದೀರಲ್ಲ, ಹೊರಗೆ ಕಳಿಸಬೇಕು ಅಂತ ಹೇಳಿ. ಇದಕ್ಕೆ ಮೂಲ ಕಾರಣ ಪುರುಷರು ಯಾರು ಅಂತೇಳಿ ಅರ್ಥ ಮಾಡ್ಕೋಬೇಕು ರಾಹುಲ್ ಗಾಂಧಿ ಅವರೇ ಅಂತೇಳಿ ಸಂದರ್ಭ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. 38,000 ಸ್ಕ್ವೇರ್ ಕಿಲೋಮೀಟರ್ ಜಾಗವನ್ನ ಚೀನಾಕ್ಕೆ ಕೊಟ್ಟಿದ್ದು. ಹಿಂದಿ ಚೀನಿ ಬಾಯಿ ಅಂತ ಘೋಷಣೆಗಳನ್ನು ಹಾಕಿದ್ದು ನೀವೇ. ಇವತ್ತು ಭಾರತದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರೋಂಥದ್ದು ಚೀನಾ. ಆ ಚೀನಾಕ್ಕೆ ಶಕ್ತಿ ಕೊಡುವಂಥ ಕೆಲಸವನ್ನು ತಾವು ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಈ ದೇಶದಲ್ಲಿ ಇರಲಿಕ್ಕೆ ನಾಲಾಯಕ್ಕಿದ್ದೀರಿ. ದೇಶದ ರಕ್ಷಣೆ ನಿಮ್ಮಿಂದ ಸಾಧ್ಯ ಇಲ್ಲ. ಇವತ್ತು ಹಾಗಾಗಿ ಬಹಳ ಗೌರವಯುತವಾಗಿ ಹೇಳ್ತಾ ಇದ್ದೇವೆ, ಮುಂದಿನ ದಿನಗಳಲ್ಲಾದರೂ ಕೂಡ ಸುಧಾರಿಸ್ಕೊಳ್ಳದೆ ಹೋದ್ರೆ
ಈ ದೇಶದ ಜನ ಈಗ ನಿಮಗೆ ಬುದ್ಧಿ ಹೇಗೆ ಕಲಿಸಿದಾರೋ ಇನ್ನೂ ನೆಲ ಕಚ್ಚುವ ರೀತಿಯೊಳಗಡೆ ಬುದ್ಧಿಯನ್ನು ಕಲಿಸ್ತಾರೆ ಅನ್ನೋಂಥ ಸಂಗತಿನ ನಿಮಗೆ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ.